ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಆಗಸ್ಟ್ ತಿಂಗಳ 2ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು ತಿಮಾಯನ ಮಗ. ಆಮೇಲೆ ಅವರು ಯೆರಿಕೋವಿಗೆ ಬಂದರು. ಆತನು ಆತನ ಶಿಷ್ಯರು ಬಹು ಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮಾಯನ ಮಗನಾದ ಬರ್ತಿಮಾಯನು ದಾರಿಯ ಮಗ್ಗುಲಲ್ಲಿ ಕುಳಿತಿದ್ದನು. ಮಾರ್ಕ 10:46. ಬರ್ತಿಮಾಯ ಎಂಬ ಹೆಸರಿನ ಅರ್ಥ ತಿಮಾಯಸ್ನ ಮಗ. ಬಾರ್ ಎಂದರೆ ಮಗ, ಆದ್ದರಿಂದ ಬರ್ತಿಮಾಯ ಎಂದರೆ ತಿಮಾಯಸ್ನ ಮಗ. ತಿಮಾಯಸ್ ಕೂಡ ಒಬ್ಬ ಭಿಕ್ಷುಕನಾಗಿದ್ದಿರಬೇಕು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಅವನು ಶ್ರೀಮಂತನಾಗಿದ್ದರೆ ಅವನು ಎಂದಿಗೂ ತನ್ನ ಮಗನನ್ನು ಭಿಕ್ಷೆ ಬೇಡಲು ಬಿಡುತ್ತಿರಲಿಲ್ಲ. ಸತ್ಯವೇದದಲ್ಲಿ ಬರ್ಸಬಾಸ್ ಎಂಬ ಹೆಸರಿದೆ. ಬರ್ಸಬಾಸ್ ಎಂದರೆ ಸಬಾಸ್ನ ಮಗ ಮತ್ತು ಅವನ ನಿಜವಾದ ಹೆಸರು ಜಸ್ಟಸ್. ಅಪೊಸ್ತಲರ ಕೃತ್ಯಗಳು 1:23. ಇನ್ನೊಂದು ಹೆಸರು ಇದೆ, ಬರ್ತಲೋಮಾಯ ಅಂದರೆ ತೊಲೊಮೇವ್ನ ಮಗ. ಮತ್ತಾಯ 10:3. ಅಂತೆಯೇ ನಮಗೆ ಬರ್ನಬಾಸ್ ಎಂಬ ಹೆಸರುಗಳಿವೆ, ಅಂದರೆ ಪ್ರೋತ್ಸಾಹದ ಮಗ. ಅಪೊಸ್ತಲರ ಕೃತ್ಯಗಳು 4:36. ಬಾರ್ ಯೇಸು ಮಾಂತ್ರಿಕ. ಅಪೊಸ್ತಲರ ಕೃತ್ಯಗಳು 13:6. ಬರಬಾಸ್ ಮತ್ತಾಯ 27:16. ಬೆರೇಚಿಯಾ ಮತ್ತೆಯು 23:35 ಮತ್ತು ಬರ್ಜಿಲೆ 2 ಸಾಮುವೇಲನು 17:27. ಈ ಎಲ್ಲ ಹೆಸರುಗಳು ಮಕ್ಕಳು ತಂದೆಯ ಹೆಸರನ್ನು ಆನುವಂಶಿಕವಾಗಿ ಪಡೆಯುವುದನ್ನು ತೋರಿಸುತ್ತವೆ. ಸತ್ಯವೇದದ ಪ್ರಕಾರ ಇದು ಆಳವಾದ ಅರ್ಥವನ್ನು ಹೊಂದಿದೆ. ನಾವೆಲ್ಲರೂ ಆದಾಮನ ಮಕ್ಕಳು. ಆದಾಮನ ಉಲ್ಲಂಘನೆಯ ಕಾರಣ ಪಾಪವು ಜಗತ್ತಿನಲ್ಲಿ ಪ್ರವೇಶಿಸಿತು ಮತ್ತು ಮನುಷ್ಯರ ಕಣ್ಣುಗಳನ್ನು ಕುರುಡುಗೊಳಿಸಿತು ಮತ್ತು ದೇವರನ್ನು ತಿಳಿದುಕೊಳ್ಳಲು ಮತ್ತು ಅನುಭವಿಸಲು ಸಾಧ್ಯವಾಗದ ಕುರುಡರಂತೆ ನಾವು ಆತ್ಮಿಕ ಕತ್ತಲೆಯಲ್ಲಿ ನರಳುತ್ತೇವೆ. ಆದಾಮನ ಪಾಪಗಳು ನಮ್ಮ ಮತ್ತು ದೇವರ ನಡುವೆ ಪ್ರತ್ಯೇಕತೆಯನ್ನು ಸೃಷ್ಟಿಸಿದವು. ಅಪೊಸ್ತಲನಾದ ಪೌಲನು ಹೀಗೆ ಬರೆಯುತ್ತಾನೆ, ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. 2 ಕೊರಿಂಥದವರಿಗೆ 4:4. ಇದರ ಪರಿಣಾಮವೇನು? ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಎಫೆಸದವರಿಗೆ 4:18. ಸೈತಾನನಿಂದ ಕುರುಡಾಗಿದ್ದ ಮಾನವ ಕುಲದ ಕಣ್ಣುಗಳನ್ನು ತೆರೆಯಲು 2ನೇ ಆದಾಮನಾದ ಯೇಸು ಕ್ರಿಸ್ತನು ಬಯಸಿದನು. ಅವನು ದೇವರ ಬೆಳಕನ್ನು ಮರಳಿ ತರಲು ನಿರ್ಧರಿಸಿದನು. ಆದ್ದರಿಂದ ನಾವು ಇನ್ನು ಮುಂದೆ ಕತ್ತಲೆಯಲ್ಲಿ ಮುಗ್ಗರಿಸಬೇಕಾಗಿಲ್ಲ. ಯೆಹೋವನು ಕುರುಡರ ಕಣ್ಣುಗಳನ್ನು ತೆರೆಯುತ್ತಾನೆ ಮತ್ತು ತನ್ನನ್ನು ಬಹಿರಂಗಪಡಿಸುತ್ತಾನೆ. ಸತ್ಯವೇದವು ಹೇಳುತ್ತದೆ, ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಯೋಹಾನ 1:9. ಕಣ್ಣುಗಳನ್ನು ತೆರೆದ ಅಪೊಸ್ತಲನಾದ ಪೇತ್ರನು ಬಹಳ ಸಂತೋಷದಿಂದ ಬರೆಯುತ್ತಾನೆ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. 1 ಪೇತ್ರನು 2:9. ದೇವರ ಮಕ್ಕಳೇ, ನೀವು ಆತನ ಅದ್ಭುತವಾದ ಬೆಳಕಿನಲ್ಲಿ ಇರುವುದು ಮಾತ್ರವಲ್ಲ, ಆದರೆ ಕ್ರಿಸ್ತನನ್ನು ತಿಳಿಯದೆ ಇನ್ನೂ ಕತ್ತಲೆಯಲ್ಲಿರುವ ಇತರ ಸಹೋದರ ಸಹೋದರಿಯರನ್ನು ಆತನ ಅದ್ಭುತ ಬೆಳಕಿನಲ್ಲಿ ತರಬೇಕು. ನೆನಪಿಡಿ,
ಆ ದಿನದಲ್ಲಿ ಕಿವುಡರು ಶಾಸ್ತ್ರದ ಮಾತುಗಳನ್ನು ಕೇಳುವರು, ಮೊಬ್ಬು ಕತ್ತಲುಗಳಲ್ಲಿಯೂ ಕುರುಡರ ಕಣ್ಣು ಕಾಣುವುದು. ಯೆಶಾಯ 29:18. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.